ಅಭಿವೃದ್ಧಿ ಕಾರ್ಯಗಳನ್ನ ನಾಲ್ವಡಿ ಕೃಷ್ಣರಾಜ್ ಅವರಿಗೆ ಹೋಲಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯಗೆ ಸಂಸದ ಯದುವೀರ್ ಒಡೆಯರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾರನ್ನು ಹೋಲಿಕೆ ಮಾಡಿ ಮಾತನಾಡುವುದು ಸರಿಯಲ್ಲ. ಬಹಳ ಚರ್ಚೆ ಆಗ್ತಾ ಇದೆ. ಇದು ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದು, ನಮ್ಮ ತಂದೆಯವರು ಅಂದರೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಸರಿಸಮಾನವಾಗಿ ಅಥವಾ ಅವರಿಗಿಂತ ಹೆಚ್ಚಿನ ಅಂತ ಹೇಳ್ಬೋದು, ಈ ರೀತಿ ಕೆಲಸ ಮಾಡಿದ್ದಾರೆ. ಆ ಹೇಳಿಕೆ ಇದು. ಯದುವೀರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ನಾನು ಅವ್ರಿಗಿಂತ ಜಾಸ್ತಿ ಇವ್ರಿಗಿಂತ ಕಡಿಮೆ ಅಂತ ಅಂದ್ಕೊಳ್ಬಾರ್ದು. ಮಹಾರಾಜರು ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಮಹಾರಾಜರು ಮಾಡಿದ ಕೆಲಸ ಜನರ ಮುಂದೆ ಇದೆ. ಇವರೇನು ಕೆಲಸ ಮಾಡಿದ್ದಾರೆ ಎಂಬುದನ್ನು ಹೇಳಬೇಕು. ಮೈಸೂರಿನಲ್ಲಿ ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಅದೇ ವಂಶಸ್ಥನಾಗಿ ಈ ಬಗ್ಗೆ ಮಾತನಾಡಿದರೆ ಸರಿ ಅನಿಸಲ್ಲ. ಬೆಲೆ ಏರಿಕೆಯಿಂದ ರಾಜ್ಯದ ಜನರು ತದರಿಸ್ತಾ ಇದ್ದಾರೆ. ಮೊದಲು ರಾಜ್ಯದ ಜನರ ಸಮಸ್ಯೆಗಳನ್ನು ಬಗೆಹರಿಸಲಿ. ತೆರಿಗೆ ಹೆಸರಲ್ಲಿ ಬಡ ವ್ಯಾಪಾರಿಗಳಿಗೆ ಹಿಂಸೆ ಕೊಡಲಾಗ್ತಾ ಇದೆ. ಮೊದಲು ಇದನ್ನ ನಿಲ್ಲಿಸಲಿ ಅಂತ ಯದುವೀರ್ ಹೇಳಿದ್ದಾರೆ. ಏನಾದರೂ ಒಂದು ಕರೆದು ಇಲ್ಲಿ ನೀವು ಬಂದು ಜನರ ಒಂದು ಸಂಕಷ್ಟಗಳನ್ನು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಈಗಾಗಲೇ ಬೆಲೆ ಏರಿಕೆ ಇರ್ಬೋದು, ಈ ಅನೇಕ ಸಮಸ್ಯೆಗಳಿರ್ಬೋದು, ಮೈಸೂರಿನಲ್ಲಿ ಅಭಿವೃದ್ಧಿ ಲೆಕ್ಕ ಇರ್ಬೋದು, ನಮ್ಮ ಏರ್ಪೋರ್ಟ್ 10 ವರ್ಷದಿಂದ ಏನು. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪುನೀತ್, ಬಹಳ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ. ಈಗ ಕೆಲವೊಂದಿಷ್ಟು ಆಕ್ರೋಶಗಳು ಕೂಡ ಬರ್ತಾ ಇದೆ. ಅಂದರೆ ನಾಲ್ವಡಿ ಕೃಷ್ಣರಾಜ್ ಅವರು ಮಾಡಿರುವಂಥ ಸಾಧನೆಗಳು, ಸಿದ್ದರಾಮಯ್ಯವರು ಮಾಡಿದಂಥ ಕೆಲಸಗಳು ಏನೇನು ಅಂತೇಳಿ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗ್ತಿದೆ ಕೆಲವರಿಂದ. ಹಾಗಾಗಿನೇ ಈ ಹೋಲಿಕೆ ನೋಡ್ತಾ ಇದ್ದರೆ ಹೋಲಿಕೆ ಮಾಡಲಿ, ಆದರೆ ರಾಜರಿಗೆ ಒಡೆಯರವರಿಗೆ ಹೋಲಿಕೆ ಮಾಡಿರೋದು ಸರಿನಾ ಅನ್ನುವಂಥ ಪ್ರಶ್ನೆ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಯದುವೀರವರ ತಿರುಗೇಟೇನು, ಜೊತೆಗೆ ಮೈಸೂರು ಜನರ ಅಭಿಪ್ರಾಯಗಳು ಹೇಗೆ ಬರ್ತಾ ಇದೆ? ಪ್ರಭು, ಮೈಸೂರಿನಲ್ಲಿ ಕಾಂಗ್ರೆಸ್ನವರು ತಮ್ಮ ಸಾಧನೆಯನ್ನು ತೋರ್ಪಡಿಸಿಕೊಡುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಒಂದು ಸಾಧನಾ ಸಮಾವೇಶವನ್ನು ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎದುರಾಳಿ ಪಕ್ಷಗಳು ಟೀಕೆ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಯತೀಂದ್ರ ಏನಿದ್ದಾರೆ, ಅಂದರೆ ಮುಖ್ಯಮಂತ್ರಿಗಳ ಪುತ್ರರು ಕೂಡ ಆಗಿರ್ತಕ್ಕಂಥವ್ರು MLC ಯತೀಂದ್ರ ಏನಿದ್ದಾರೆ, ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಷ್ಟೇ ಸಿದ್ದರಾಮಯ್ಯನವರು ಕೂಡ ಮೈಸೂರಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅಷ್ಟರ ಮಟ್ಟಿಗೆ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಹೋಲಿಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಯತೀಂದ್ರ ಸಿದ್ದರಾಮಯ್ಯನವರ ಒಂದು ಹೇಳಿಕೆಗೆ ಎದುರಾಳಿ ಪಕ್ಷಗಳಿಂದ ಟೀಕೆ ಇರ್ಬೋದು, ತಿರುಗೇಟುಗಳಿರ್ಬೋದು, ಟಾಂಗ್ಗಳಿರ್ಬೋದು, ಇದೆಲ್ಲವೂ ಕೂಡ ವ್ಯಕ್ತವಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಅಂದ್ಕೊಳ್ಬೋದು. ಆದರೆ ಸಾರ್ವಜನಿಕ ವಲಯದಲ್ಲಿ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂದ ತಕ್ಷಣ ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಹಳೆ ಮೈಸೂರು ಭಾಗ, ಬೆಂಗಳೂರು ಸೇರಿದಂತೆಯೇ ನಾಲ್ವಡಿ ಕೃಷ್ಣರಾಜ ಒಡೆಯವರ ಒಂದು ಸಾಧನೆ ಏನಿದೆ ಇದನ್ನೆಲ್ಲವನ್ನು ಕೂಡ ಇವತ್ತಿನ ಪೀಳಿಗೆಯು ಕೂಡ ಮುಂದಿನ ಪೀಳಿಗೆಯು ಕೂಡ ನೆನಪಿಸಿಕೊಳ್ಳುವಷ್ಟರ ಮಟ್ಟಿಗೆ ಅವರ ಸಾಧನೆ ಇರತಕ್ಕಂಥದ್ದು, ಕೊಡುಗೆ ಇರತಕ್ಕಂಥದ್ದು. ಇದನ್ನ ತಮ್ಮ ತಂದೆಗೆ ಹೋಲಿಕೆ ಮಾಡಿಕೊಳ್ತಕ್ಕಂಥ ಒಂದು ಕೆಲಸವನ್ನು ಯತೀಂದ್ರ ಅವರು ಏನು ಮಾಡಿದ್ದಾರೆ. ಇದರಿಂದಾಗಿ ಸಾರ್ವಜನಿಕ ವಲಯದಲ್ಲಿ ಈಗ ಆಕ್ರೋಶ ವ್ಯಕ್ತವಾಗಿರ್ತಕ್ಕಂಥದ್ದು. ಇನ್ನೂ ಕೂಡ ಪ್ರಮುಖವಾಗಿ ಏನು ಹಿರಿಯ ಸಾಹಿತಿಗಳೇನಿದ್ದಾರೆ, ಜೊತೆಗೆ ಇತಿಹಾಸಕಾರರೇನಿದ್ದಾರೆ, ಇವರೆಲ್ಲರೂ ಕೂಡ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥವ್ರು. ಯತೀಂದ್ರ ಅವ್ರಿಗೆ ಇನ್ನೂ ಕೂಡ ತಿಳುವಳಿಕೆ ಬರಬೇಕಾದಂತಹ ಸಮಯ ಇದೆ. ಅದನ್ನೆಲ್ಲವನ್ನು ಕೂಡ ತಿಳಿದುಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಅಂತ ಹೇಳಿ ಒಂದಷ್ಟು ತಿಳಿಯನ್ನ ಹೇಳ್ತಕ್ಕಂಥ ಒಂದು ಕೆಲಸವನ್ನು ಹಿರಿಯರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಸಾಧನೆಯನ್ನು ನಾವು ಗಮನಿಸೋದೇ ಆದರೆ ಇಡೀ ಮೈಸೂರು ನಿಂತಿರ್ತಕ್ಕಂಥದ್ದೇ ನಾಲ್ವಡಿಯವರ ಒಂದು ಕೊಡುಗೆಯಿಂದ. ಆದರೆ ಮುಖ್ಯಮಂತ್ರಿಗಳಾಗಿ ಅವರ ಒಂದು ಅಧಿಕಾರಾವಧಿಗಳಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಹೋಲಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದು ಪ್ರಶ್ನೆ ಇರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ರಾಜಮನೆತನದವರೇ ಕೂಡ ಆಗಿರ್ತಕ್ಕಂಥ ಯದುವೀರ್ ಒಡೆಯರ್, ಜೊತೆಗೆ ಮೈಸೂರು ಮತ್ತು ಕೊಡಗು ಎರಡೂ ಜಿಲ್ಲೆಗಳಿಗೂ ಕೂಡ ಸಂಸದರು ಕೂಡ ಆಗಿರತಕ್ಕಂಥ ಯದುವೀರ್ ಅವರು, ನಾನು ಒಬ್ಬ ರಾಜಮನೆತನದವನಾಗಿ ನಮ್ಮ ರಾಜರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಹೇಳುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡೋದಿಲ್ಲ. ಬದಲಿಗೆ ನಾಲ್ವಡಿ ಅವರು ಮಾಡಿರ್ತಕ್ಕಂಥ ಕೆಲಸ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಜನರ ಬಳಿಯೇ ಇರತಕ್ಕಂಥದ್ದು, ಜನರಿಗೆ ಗೊತ್ತಿರತಕ್ಕಂಥ ವಿಚಾರ. ಹೀಗಾಗಿ ಅದನ್ನು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಬದಲಿಗೆ ಯತೀಂದ್ರ ಸಿದ್ದರಾಮಯ್ಯನವರು ಅವರ ಒಂದು ಸಂದರ್ಭಗಳಲ್ಲಿ ಎಷ್ಟೆಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅದನ್ನು ತೋರ್ಪಡಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಅವರು ಮಾಡಿರತಕ್ಕಂಥ ಕೆಲಸದ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸುವಂಥ ಒಂದು ಕೆಲಸವನ್ನು ಮಾಡಬೇಕು. ಅದನ್ನು ಹೊರತುಪಡಿಸಿ ನಾಲ್ವಡಿ ಅವರಿಗೆ ಹೋಲಿಕೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ, ಹೋಲಿಕೆ ಮಾಡ್ತಕ್ಕಂಥದ್ದಾಗಲಿ ಹೋಲಿಕೆ ಮಾಡದೇ ಇರತಕ್ಕಂಥದ್ದಾಗಲಿ ಯಾವುದೂ ಕೂಡ ಅವಶ್ಯಕತೆ ಇಲ್ಲ. ಜನರಿಗೆ ಅವಶ್ಯಕತೆ ಇರತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕೇ ವಿನಃ ಈ ರೀತಿಯಾಗಿ ಹೋಲಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿ ಒಂದು ರೀತಿ ಸೌಜನ್ಯವಾಗಿಯೇ ತಿರುಗೇಟನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ರಾಜರ ಒಂದಷ್ಟು ಕೊಡುಗೆಗಳು ಸಾಕಷ್ಟು
ಇರ್ತಕ್ಕಂಥದ್ದು. ಹೀಗಾಗಿ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ಕೆ ಇದನ್ನು ಹೋಲಿಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತೆ. ಪ್ರಮುಖವಾಗಿ MLC ಯತೀಂದ್ರ ಸಿದ್ದರಾಮಯ್ಯನವರೇನಿದ್ದಾರೆ, ತಮ್ಮ ತಂದೆಯನ್ನು ಡಿಪೆಂಡ್ ಮಾಡ್ಕೋಬೇಕಾದ್ರೆ ಅಥವಾ ತಮ್ಮ ತಂದೆ ಮಾಡಿರ್ತಕ್ಕಂಥ ಕೆಲಸ ಏನಿದೆ ಅದನ್ನು ತೋರ್ಪಡಿಸುವಂತಹ ಒಂದು ಕೆಲಸವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಅದನ್ನು ಕಂಪೇರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕೇ ವಿನಃ ಬದಲಿಗೆ ರಾಜರ್ಷಿ ಅಂತಾನೆ ಕರೆಸ್ಕೊಂಡಿರ್ತಕ್ಕಂಥವ್ರು ಸಾಕಷ್ಟು ಅಭಿವೃದ್ಧಿಗೆ ಹೆಸರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಕಂಪೇರ್ ಮಾಡಿರ್ತಕ್ಕಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಗುರಿಯಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.